ಎಂಎಸ್ ಧೋನಿ ಸ್ನಾಯು ಸೆಳೆತದಿಂದಾಗಿ ಐಪಿಎಲ್ನ ಹಲವು ಪಂದ್ಯಗಳನ್ನು ತಪ್ಪಿಸಿಕೊಂಡಿದ್ದಾರೆ. ಆದರೆ ಅವರ ಕಂಬ್ಯಾಕ್ಗಾಗಿ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಸಿಎಸ್ಕೆ ಕೋಚ್ ಮೈಕಲ್ ಹಸ್ಸಿ ಧೋನಿ 100% ಫಿಟ್ ಆಗೋವರೆಗೂ ಆಡೋದಿಲ್ಲ ಎಂದಿದ್ದಾರೆ. ನೆಟ್ನಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ರೂ ರನ್ನಿಂಗ್ ಸಾಮರ್ಥ್ಯವೇ ಸದ್ಯದ ಪ್ರಶ್ನೆ. ಅವರ ಮೈದಾನಕ್ಕೆ ಮರಳುವ ದಿನಾಂಕ ಇನ್ನೂ ಅನಿಶ್ಚಿತವಾಗಿದೆ. ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಬ್ಯಾಟ್ಸ್ಮನ್ ಹಾಗೂ ಕೀಪರ್ ಎಂಎಸ್ ಧೋನಿಗೆ ಸ್ನಾಯು ಸೆಳೆತವಿದ್ದು ಐಪಿಎಲ್ ಆರಂಭ ಆದ ಮೊದಲ 2 ವಾರ ಅವರು ಲಭ್ಯವಿರೋದಿಲ್ಲ ಅಂತ ಕೇಳಿ ಅಭಿಮಾನಿಗಳು ಬೇಸರಗೊಂಡರು. ಆದರೆ ಈಗ ಧೋನಿ ಸತತ 7 ಮ್ಯಾಚ್ಗಳನ್ನು ಮಿಸ್ ಮಾಡಿಕೊಂಡಿದ್ದಾರೆ. ಈಗ ಅವರ ಬರುವಿಕೆಗಾಗಿ ಕಾದುಕುಳಿತ ಫ್ಯಾನ್ಸ್ಗೆ ಬೇಸರ ಆಗುವ ಸುದ್ದಿಯೊಂದು ಮತ್ತೆ ಬಂದಿದೆ. ಧೋನಿ ಅವರು ಇತ್ತೀಚೆಗೆ ಪ್ರಾಕ್ಟೀಸ್ ಮಾಡ್ತಾ ಇರುವ ವಿಡಿಯೋ ವೈರಲ್ ಆಗಿತ್ತು. ಇದನ್ನು ನೋಡಿದ ಅನೇಕರು ಧೋನಿ ಮುಂಬೈ ವಿರುದ್ಧದ ಪಂದ್ಯಕ್ಕೆ ಫೀಲ್ಡ್ಗೆ ಇಳಿತಾರೆ ಅಂತಾನೆ ಭಾವಿಸಿದ್ರು. ಆದರೆ ಹಾಗಾಗಿಲ್ಲ. ಅವರು ಮುಂಬೈ ವಿರುದ್ಧದ ಪಂದ್ಯ ಮಿಸ್ ಮಾಡಿಕೊಂಡಿದ್ದಾರೆ. ಫೀಲ್ಡ್ಗೆ ಇಳಿಯೋದಕ್ಕೆ ಕಾರಣವೂ ಸಿಕ್ಕಿದೆ. ಸಿಎಸ್ಕೆ ಬ್ಯಾಟಿಂಗ್ ಕೋಚ್ ಮೈಕಲ್ ಹಸ್ಸಿ ಈ ವಿಷಯ ರಿವೀಲ್ ಮಾಡಿದ್ದಾರೆ. ಧೋನಿ ಉತ್ತಮವಾಗಿ ಚೇತರಿಕೆ ಕಾಣ್ತಾ ಇದ್ದಾರೆ. ಅವರು 100% ರೆಡಿ ಆದ್ರು ಅಂತ ಅನಿಸೋವರೆಗೂ ಮೈದಾನಕ್ಕೆ ಇಳಿಯೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಧೋನಿ ಉತ್ತಮ ರೀತಿಯಲ್ಲಿ ಚೇತರಿಕೆ ಕಾಣ್ತಾ ಇದ್ದಾರೆ ಅನ್ನೋದು ನಿಜ. ಅವರು ಸಾಧ್ಯವಾದಷ್ಟು ಬೇಗ ತಂಡಕ್ಕೆ ಮರಳೋಕೆ ಶ್ರಮಿಸ್ತಾ ಇದ್ದಾರೆ. ಅಭಿಮಾನಿಗಳು ಎಂಎಸ್ ಧೋನಿ ಮತ್ತೆ ಮೈದಾನಕ್ಕೆ ಇಳಿಯೋದನ್ನ ನೋಡೋಕೆ ಕಾದಿದ್ದಾರೆ. ಮುಂದಿನ ಕೆಲವು ಪಂದ್ಯಗಳಲ್ಲಿ ಅದು ಘಟಿಸಬಹುದು. ಆದರೆ ಅವರು ತಮ್ಮ ಅತ್ಯುತ್ತಮ ಪ್ರದರ್ಶನ ನೀಡೋಕೆ ಸಂಪೂರ್ಣವಾಗಿ ಚೇತರಿಕೆ ಕಾಣಬೇಕಿದೆ ಅಂತ ಮೈಕಲ್ ಹಸ್ಸಿ ಹೇಳಿದ್ದಾರೆ. ನೆಟ್ ಪ್ರಾಕ್ಟೀಸ್ನಲ್ಲಿ ಧೋನಿ ಬ್ಯಾಟಿಂಗ್ ಉತ್ತಮವಾಗಿ ಮಾಡ್ತಾ ಇರೋದು ನಿಜ. ರನ್ ತೆಗೆಯೋಕೆ ಅವರಿಂದ ಓಡಲು ಸಾಧ್ಯವೇ ಅನ್ನೋದನ್ನ ಸದ್ಯಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಧೋನಿ ಸಂಪೂರ್ಣವಾಗಿ ಚೇತರಿಕೆ ಕಾಣೋದು ಯಾವಾಗ ಎನ್ನುವ ಪ್ರಶ್ನೆ ಎದುರಾಗಿದೆ. ಮುಂದಿನ ಪಂದ್ಯದಲ್ಲೇ ಅವರು ಮೈದಾನಕ್ಕೆ ಇಳಿಬಹುದು ಅಥವಾ ಇನ್ನು ಕೆಲವು ಪಂದ್ಯ ಅವರು ಫೀಲ್ಡ್ಗೆ ಇಳಿಯೋಕೆ ಸಾಧ್ಯವಾಗದೇ ಇರಬಹುದು. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ತಿಳಿಯಲಿದೆ. ಲೀಗ್ ಪಂದ್ಯಗಳಲ್ಲಿ ಚೆನ್ನೈಗೆ ಇನ್ನೂ 7 ಮ್ಯಾಚ್ಗಳು ಉಳಿದಿವೆ.